ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ರಣರಂಗಾನೆ ಆಗ್ಬಿಟ್ಟಿದೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಹೆಂಗ್ ಬೇಕಂಗೆ ಬಾಯಿಗೆ ಬಂದಂಗೆ ಮಾತನಾಡಿ ಎಚ್.ಡಿ.ಕೆ ಪರ ಇದ್ದಂತಹ ಯುವಕರ ಗುಂಪು ಅಲ್ಲೇ ಇದ್ದಂತಹ ಒಂದು ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಏನಿರ್ತಾರೆ ಅವರ ವಿರುದ್ಧ ಇವರು ಎಚ್.ಡಿ.ಕೆ ವಿರುದ್ಧ ಮಾತನಾಡ್ತಿರ್ತಾರೆ. ಬಾಯಿಗೆ ಬಂದಂಗೆ ನಾಲ್ಗೆಗೆ ಬಂದಂಗೆ ಅವರ ವಿರುದ್ಧ ಅಲ್ಲಿಂದ ಒಂದು ಯುವಕರ ಗುಂಪು ಅವರ ವಿರುದ್ಧ ಒಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು, ಹಾಗೆ ತಕ್ಷಣನೇ ವೇದಿಕೆಯಿಂದ ಕೆಳಗಿಳಿದು ಹೋಗ್ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಗಲಾಟೆ ಮಾಡೋದಕ್ಕೆ ಅಲ್ಲಿದ್ದಂತಹ ಯುವಕರ ಗುಂಪು ಶುರು ಮಾಡ್ಕೊಳ್ತಾರೆ. ಹಾಗೆ ಕೋಪ ಮಾಡ್ಕೊಂಡಿದ್ದಂತಹ ಯುವಕರು ಪ್ರದೀಪ್ ಈಶ್ವರ್ ಅವರ ಫಾಲೋವರ್ಸ್ ಮಧ್ಯೆ ಇಬ್ರು ಏನಿದ್ದಾರೆ ಅವರಿಬ್ಬರ ಒಂದು ಗುಂಪು ಮಧ್ಯೆ ಸಿಕ್ಕಾಪಟ್ಟೆ ಮಾತಿನ ಚಕಮಕಿ ಕೂಡ, ಜೊತೆಗೆ ನೂಕಾಟ ತಳ್ಳಾಟ ಎಲ್ಲ ಸಹ ನಡೆಯುತ್ತೆ. ಆಗ ಅಲ್ಲಿ ಪರಿಸ್ಥಿತಿ ಏನಿರುತ್ತೆ ಅದು ಕೈ ಮೀರಿ ಹೋಗುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ. ಜೊತೆಗೆ ಅಲ್ಲೇ ಇದ್ದಂತಹ ಪೊಲೀಸರು ಸಹ ಇರ್ತಾರೆ. ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಅಲ್ಲಿ ಗಲಾಟೆ ಕಂಟ್ರೋಲ್ಗೆ ಬರದೇ ಇದ್ದಾಗ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಿಕ್ಕೆ ಅಂತ ಹೇಳ್ಬಿಟ್ಟು ಕೊನೆಗೆ ಲಾಠಿಯಿಂದ ಹೊಡಿಬೇಕಾಗುತ್ತೆ ಆ ಹುಡುಗರಿಗೆ. ಇತ್ತ ಅಲ್ಲಿದ್ದಂತಹ DC ಕೂಡ ಕೋಪ ಮಾಡ್ಕೊಂಡಿದ್ದಂತಹ ಹುಡುಗರನ್ನ ಸಮಾಧಾನ ಮಾಡೋದಕ್ಕೆ ಅಂತ ಹೇಳಿ ಮುಂದಾಗ್ತಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ. ಅದಾದ್ಮೇಲೆ ಗಲಾಟೆ ಒಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಆಗ ಕೊನೆಗೆ ಆದಿಚುಂಚನಗಿರಿ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಅವರನ್ನ ಕಾರ್ಯಕ್ರಮಕ್ಕೆ ಕರೆಸಲಾಗುತ್ತೆ. ವೇದಿಕೆಗೆ ಬಂದಂತಹ ಶ್ರೀಗಳು ಅಲ್ಲಿದ್ದಂತಹ ಹುಡುಗರನ್ನ ಸಮಾಧಾನ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ, ಕೊನೆಗೂ ಯಶಸ್ವಿ ಆಗ್ತಾರೆ. ಈ ವೇಳೆ ಮಾತನಾಡಿದಂತಹ ಶ್ರೀಗಳು ಏನ್ ಹೇಳ್ತಾರೆ ಅಂದ್ರೆ, ರಾಜಕೀಯ ನಾಯಕರ ಮೇಲಿರುವಂತಹ ಒಂದು ವೈಯಕ್ತಿಕ ದ್ವೇಷ ಏನಿದೆ ಅದನ್ನ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ವೇದಿಕೆಯಲ್ಲಿ ತೀರಿಸ್ಕೋಬೇಡಿ. ಎಲ್ಲರೂ ಸಹ ಶಾಂತಿಯುತವಾಗಿ ಜಯಂತಿಯನ್ನ ಆಚರಣೆ ಮಾಡಿ. ನಿಮ್ಮ ಇಂತಹ ವರ್ತನೆಗಳಿಂದ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೆಟ್ಟ ಹೆಸರು ಬರುತ್ತೆ. ಒಂದು ವೇಳೆ ಕೆಂಪೇಗೌಡ ಜಯಂತಿ ಆಚರಣೆಗೆ ಅಡ್ಡಿಪಡಿಸಿದ್ರೆ ಅದು ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ದೇವೇಗೌಡ ಹಾಗೆ D.K. ಶಿವಕುಮಾರ್ ಸೇರಿದಂತೆ ಎಲ್ಲಾ ನಾಯಕರಿಗೂ ಸಹ ಮಾಡಿದಂತಹ ಅಪಮಾನ ಅಂತ ಹೇಳಿ ತಿಳಿ ಹೇಳ್ತಾರೆ ಆ ಯುವಕರ ಗುಂಪಿಗೆ ಶ್ರೀಗಳ ಮಾತುಗಳಿಗೆ ಗೌರವ ಕೊಟ್ಟಂತಹ ಯುವಕರು ಪ್ರತಿಭಟನೆಯನ್ನ ಕೈಬಿಟ್ಟು ಶಾಂತರಾಗ್ತಾರೆ. ಅದಾದ ಮೇಲೆ ಸ್ಥಗಿತಗೊಂಡಿದ್ದಂತಹ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಏನಿರುತ್ತೆ ಅದು ಯಾವಾಗಿನಂತೆ ಮುಂದುವರಿಯುತ್ತೆ. ಅದೇ ರೀತಿ ಕಾರ್ಯಕ್ರಮ ಮುಗಿದ ಮೇಲೆ ಕೂಡ ಈ ಗಲಾಟೆ ಮುಂದುವರಿಯುತ್ತೆ. ಅವಾಗ ಕಾರ್ಯಕ್ರಮ ಮಾಡ್ತಾರೆ, ಮತ್ತೆ ಕಾರ್ಯಕ್ರಮ ಮುಗಿದ ಮೇಲೆ ಸುಮ್ನಿರ್ತಾರ, ಆಚೆ ಹೋದ್ಮೇಲೆ ಗಲಾಟೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಮತ್ತೆ ಕಾರ್ಯಕ್ರಮ ಮುಗಿದ ಮೇಲೆ ಪ್ರದೀಪ್ ಈಶ್ವರ್ ಕಾರ್ನಲ್ಲಿ ಹೊರಡ್ತಾರೆ. ಈ ವೇಳೆ ಎಚ್.ಡಿ. ಕುಮಾರಸ್ವಾಮಿ ಬೆಂಬಲಿಗರು ಏನಿರ್ತಾರೆ ಅವರು ಪ್ರದೀಪ್ ಈಶ್ವರ್ ಕಾರಿಗೆ ಮುತ್ತಿಗೆಯನ್ನ ಹಾಕ್ತಾರೆ. ಈ ವೇಳೆ ಕಾರಿನ ಟಾಪ್ ಮೇಲೆ ನಿಂತ್ಕೊಂಡು ಪ್ರದೀಪ್ ಈಶ್ವರ್ ಏನ್ ಮಾಡ್ತಾರೆ, ಕಾರಿನ ಮೇಲೆ ನಿಂತ್ಕೊಂಡು ಅವ್ರ ಮೀಸೆಯನ್ನ ತಿರುವಿ ಚಾಲೆಂಜ್ ಮಾಡ್ತಾರೆ. ಈ ವೇಳೆ ಪ್ರದೀಪ್ ಈಶ್ವರ್ ಹುಚ್ಚ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂತಹ ಹುಡುಗರು ಕೂಗ್ತಾರೆ. ಪ್ರದೀಪ್ ಈಶ್ವರ್ ಕಾರಿನ ಮೇಲೆ ಚಪ್ಪಲಿಯನ್ನ ಸಹ ಎಸಿತಾರೆ. ಪ್ರದೀಪ್ ಈಶ್ವರ್ ಸಮಾರಂಭದಿಂದ ಹೋಗ್ಬೇಕು ಅಂತ ಗಲಾಟೆ ಮಾಡ್ತಾರೆ. ಆದ್ರೆ ಅದಕ್ಕೆ ತಲೆ ಕೆಡಿಸ್ಕೊಳ್ದೆ ಅನ್ನದೇ ಯಾವುದೇ ರೀತಿಯಾಗಿ ನೋ ಟೆನ್ಷನ್ ಅನ್ನೋ ತರ ಪ್ರದೀಪ್ ಈಶ್ವರ್ ಅವರು ಇರ್ತಾರೆ. ಕಾರಿನ ಒಂದು ರೂಫ್ ಟಾಪ್ ಮೇಲೆ ಏರಿ ತೊಡೆ ತಟ್ಟಿ ಮೀಸೆಯನ್ನ ತಿರುಗಿಸಿ ಕೂಡಲೇ ಅಲ್ಲಿದ್ದಂತಹ ಪೊಲೀಸರು ಅವರು ತಿರುಗಿಸ್ತಾರೆ. ಅಲ್ಲಿದ್ದಂತಹ ಪೊಲೀಸರು ಏನ್ ಮಾಡ್ತಾರೆ, ಶಾಸಕನ ಮೇಲೆ ಚಪ್ಪಲಿ ಯಾರು ಎಸಿತಾರೋ ಅವರನ್ನ ವಶಕ್ಕೆ ಪಡಿತಾರೆ. ಆತನನ್ನ ವಶಕ್ಕೆ ಪಡಿಬಾರದು ಅಂತ ಹೇಳಿ ಅವರ ಬೆಂಬಲಿಗರು ಏನಿರ್ತಾರೆ ಅವರು ಕೂಡ ಅಡ್ಡಿ ಮಾಡ್ತಾರೆ. ಈ ವೇಳೆ ಪೊಲೀಸರು ಹಾಗೆ ಪ್ರತಿಭಟನಾಕಾರರ ನಡುವೆ ಭಾರಿ ನೂಕಾಟ ತಳ್ಳಾಟ ಎಲ್ಲ ಸಹ ನಡೆಯುತ್ತೆ. ಕೊನೆಗೂ ಬಿಡದೆ ಅಲ್ಲಿದ್ದಂತಹ ಯುವಕರನ್ನ ಪೊಲೀಸರು ವಶಕ್ಕೆ ತಗೊಳ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.